ನಮಸ್ಕಾರ ವೀಕ್ಷಕರೇ, ಶಿವಕುಮಾರ್ ಸಾಯಾ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಶಿವಕುಮಾರ್ ಸಾಯಾ ಅವರು ಬರೆದಿರುವ ಜ್ಯೋತಿಷ್ಯಶಾಸ್ತ್ರದಲ್ಲಿ ನಿಖರತೆ, ಪರಾಶರ ಮತ್ತು ಕೆಪಿ ಪದ್ಧತಿಗಳ ಅಪೂರ್ವ ಸಮನ್ವಯ ಎಂಬ ಜನಪ್ರಿಯ ಲೇಖನದ ಮುಖ್ಯಾಂಶಗಳನ್ನು ತಿಳಿಸಲಿದ್ದೇವೆ. ಜ್ಯೋತಿಷ್ಯ ಎಂಬುದು ಕೇವಲ ನಂಬಿಕೆಯಲ್ಲ, ಅದೊಂದು ಗಣಿತಾಧಾರಿತ ವಿಜ್ಞಾನ. ಒಬ್ಬ ವ್ಯಕ್ತಿಯ ಜೀವನದ ಘಟನೆಗಳನ್ನು ಅತ್ಯಂತ ನಿಖರವಾಗಿ ತಿಳಿಯಲು ಸಾಂಪ್ರದಾಯಿಕ ಪರಾಶರ ಪದ್ಧತಿ ಮತ್ತು ಆಧುನಿಕ ಕೆಪಿ ಅಂದರೆ ಕೆಪಿ ಸಿಸ್ಟಮ್ ಪದ್ಧತಿಗಳೆರಡರ ಆಳವಾದ ಅಧ್ಯಯನ ಅತ್ಯಗತ್ಯ. ಭವಿಷ್ಯ ನಿರ್ಣಯಕ್ಕಾಗಿ ಬಳಸಲಾಗುವ ಅತ್ಯಂತ ವೈಜ್ಞಾನಿಕ ಹಂತಗಳು ಇಲ್ಲಿವೆ. 1. ವೈದಿಕ ಜ್ಯೋತಿಷ್ಯ ಮತ್ತು ಷಡ್ಬಲದ ಮಹತ್ವ. ಯಾವುದೇ ಜಾತಕ ವಿಶ್ಲೇಷಣೆಯ ಮೊದಲ ಹಂತ ಲಹರಿ ಚಿತ್ರಪಕ್ಷ ಅಯನಾಂಶ ಆಧಾರಿತ ರಾಶಿ ಕುಂಡಲಿ ಅಂದರೆ D1 ಮತ್ತು ವಿವಿಧ ವರ್ಗ ಕುಂಡಲಿಗಳ ಪರಿಶೀಲನೆ. ಗ್ರಹಗಳ ಡಿಗ್ರಿ ಮತ್ತು ಅವಸ್ಥೆಗಳ ವಿಶ್ಲೇಷಣೆ. ಪರಾಶರ ಪದ್ಧತಿಯಲ್ಲಿ ಪ್ರತಿಯೊಂದು ಗ್ರಹವು ಕುಳಿತಿರುವ ನಿಖರವಾದ ಡಿಗ್ರಿ ಅಂದರೆ ಡಿಗ್ರೀಸ್ ಗಮನಿಸುವುದು ಅತ್ಯಗತ್ಯ. ಗ್ರಹದ ಡಿಗ್ರಿಯ ಆಧಾರದ ಮೇಲೆ ಅದು ಬಾಲ, ಕುಮಾರ, ಯುವ, ವೃದ್ಧ ಅಥವಾ ಮೃತ ಅವಸ್ಥೆಯಲ್ಲಿದೆಯೇ ಎಂಬುದನ್ನು ನಿರ್ಧರಿಸಲಾಗುತ್ತದೆ. 0ಯಿಂದ 2 ಡಿಗ್ರಿ ಅಥವಾ 28ರಿಂದ 30 ಡಿಗ್ರಿಯಲ್ಲಿರುವ ಗ್ರಹಗಳು ಪೂರ್ಣ ಫಲ ನೀಡಲು ಅಸಮರ್ಥವಾಗಿರುತ್ತವೆ. ರಾಶಿ ಅಧಿಪತಿ ಮತ್ತು ವರ್ಗ ಕುಂಡಲಿಗಳು. ಕೇವಲ ರಾಶಿ ಕುಂಡಲಿಯಿಂದ ಫಲನಿರ್ಣಯ ಸಾಧ್ಯವಿಲ್ಲ. ಅಂಶ ಕುಂಡಲಿ ಅಂದರೆ ದಾಂಪತ್ಯದ ಬಗ್ಗೆ ತಿಳಿಯಲು D9 ಮತ್ತು ದಶಮಾಂಶ ಅಂದರೆ ವೃತ್ತಿಯ ಬಗ್ಗೆ ತಿಳಿಯಲು D10 ಮುಂತಾದ ವಿಭಾಗೀಯ ಚಾರ್ಟ್ಗಳ ಮೂಲಕ ಗ್ರಹಗಳ ನಿಜವಾದ ಶಕ್ತಿಯನ್ನು ಅಳೆಯಲಾಗುತ್ತದೆ. ಷಡ್ಬಲ. ಗ್ರಹವೊಂದು ಎಷ್ಟು ಸಾಮರ್ಥ್ಯ ಹೊಂದಿದೆ ಎಂಬುದನ್ನು ತಿಳಿಯಲು ಷಡ್ಬಲ ನಿರ್ಣಾಯಕ. ಸ್ಥಾನಬಲ, ದಿಗ್ದರ್ಶನ ಬಲ ಸೇರಿದಂತೆ 6 ವಿಧದ ಬಲಗಳನ್ನು ಇಲ್ಲಿ ವಿಶ್ಲೇಷಿಸಲಾಗುತ್ತದೆ. ಅಷ್ಟಕ ವರ್ಗ ಬಿಂದುಗಳ ವಿಶ್ಲೇಷಣೆ. ಸರ್ವಾಷ್ಟಕ ವರ್ಗದಲ್ಲಿ 28ಕ್ಕಿಂತ ಹೆಚ್ಚು ಬಿಂದುಗಳಿದ್ದರೆ ಆ ಭಾವವು ಬಲಿಷ್ಠವಾಗಿದ್ದು ಶುಭ ಫಲ ನೀಡುತ್ತದೆ. ವೈಯಕ್ತಿಕ ಭಿನ್ನಾಷ್ಟಕ ವರ್ಗದಲ್ಲಿ ಗ್ರಹವು 5ರಿಂದ 8 ಬಿಂದುಗಳನ್ನು ಪಡೆದಾಗ ಮಾತ್ರ ಪೂರ್ಣ ಪ್ರಮಾಣದ ಭೌತಿಕ ಲಾಭಗಳನ್ನು ನೀಡಲು ಸಾಧ್ಯ. 2. ಕೆಪಿ ಅಂದರೆ ಕೆಪಿ ನ್ಯೂ ಪದ್ಧತಿ ಮತ್ತು ಸೂಕ್ಷ್ಮ ವಿಶ್ಲೇಷಣೆ. ಘಟನೆಗಳ ನಿಖರ ಸಮಯವನ್ನು ತಿಳಿಯಲು ಕೆಪಿ ನ್ಯೂ ಅಯನಾಂಶ ಮತ್ತು ಪ್ಲಾಸಿಡಸ್ ಪದ್ಧತಿಯ ಭಾವಕುಂಡಲಿ ಅತ್ಯಂತ ಪ್ರಭಾವಶಾಲಿ. ಭಾವಕುಂಡಲಿ ಮತ್ತು ಕಸ್ಪ್. ರಾಶಿಚಕ್ರಕ್ಕಿಂತ ಹೆಚ್ಚಾಗಿ ಭಾವಕುಂಡಲಿಯ ಚಾಲಿತ ಸ್ಥಾನಗಳು ಅಂದರೆ ಕಸ್ಪ್ ಪೊಸಿಷನ್ಸ್ ಇಲ್ಲಿ ಮುಖ್ಯವಾಗುತ್ತವೆ. ಗ್ರಹಗಳ ಡಿಗ್ರಿ ಆಧಾರಿತ ಭಾವಕುಂಡಲಿ ಅದು ಗ್ರಹವು ನಿಜವಾಗಿ ಯಾವ ಮನೆಯ ಫಲ ನೀಡುತ್ತಿದೆ ಎಂಬುದನ್ನು ನಿಖರವಾಗಿ ತೋರಿಸುತ್ತದೆ. ನಕ್ಷತ್ರ ಮತ್ತು ಸಬ್ ಲಾರ್ಡ್ ಸಿದ್ಧಾಂತ. ಕೆಪಿ ಪದ್ಧತಿಯ ಜೀವಾಳವೇ ಗ್ರಹಗಳ ನಕ್ಷತ್ರಾಧಿಪತಿ ಅಂದರೆ ಸ್ಟಾರ್ ಲಾರ್ಡ್, ಉಪಾಧಿಪತಿ ಅಂದರೆ ಸಬ್ ಲಾರ್ಡ್ ಮತ್ತು ಉಪಾಧಿಪತಿ ಅಂದರೆ ಸಬ್ ಲಾರ್ಡ್ ವಿಶ್ಲೇಷಣೆ. ಗ್ರಹವು ಫಲದ ಸೂಚಕ, ನಕ್ಷತ್ರಾಧಿಪತಿಯು ಫಲದ ಮೂಲ ಅಂದರೆ ಸೋರ್ಸ್ ಮತ್ತು ಸಬ್ ಲಾರ್ಡ್ ಆ ಫಲದ ಯಶಸ್ಸನ್ನು ನಿರ್ಧರಿಸುತ್ತಾರೆ. ಟ್ರೂ ನೋಟ್ಸ್ ಅಂದರೆ ಟ್ರೂ ನೋಟ್ಸ್ ಮತ್ತು ರಾಹು ಕೇತುವಿನ ವಿಶ್ಲೇಷಣೆ. ರಾಹು ಮತ್ತು ಕೇತುವಿನ ಸ್ಥಾನವನ್ನು ನಿರ್ಧರಿಸುವಾಗ ಟ್ರೂ ನೋಟ್ಸ್ ಪರಿಗಣಿಸುವುದು ಅತ್ಯಗತ್ಯ. ಈ ಛಾಯಾಗ್ರಹಗಳು ತಾವು ಕುಳಿತಿರುವ ರಾಶಿ ಅಧಿಪತಿ ಮತ್ತು ತಮ್ಮೊಂದಿಗೆ ಸಂಬಂಧ ಹೊಂದಿರುವ ಗ್ರಹಗಳ ಬಲವಾದ ಪ್ರತಿನಿಧಿಯಾಗಿ ಕೆಲಸ ಮಾಡುತ್ತವೆ. 3. ಗೋಚಾರದ ಸಮರ್ಪಕ ಅನ್ವಯ ಅಂದರೆ ಟ್ರಾನ್ಸಿಟ್ ಅನಾಲಿಸಿಸ್. ದಶೆಗಳು ಘಟನೆಯ ಸಾಧ್ಯತೆಯನ್ನು ಸೂಚಿಸಿದರೆ ಗೋಚಾರವು ಆ ಘಟನೆಯನ್ನು ಕಾರ್ಯರೂಪಕ್ಕೆ ತರುತ್ತದೆ ಅಂದರೆ ಟ್ರಿಗರ್. ಲಗ್ನ ಗೋಚಾರ ವರ್ಸಸ್ ರಾಶಿ ಗೋಚಾರ. ಚಂದ್ರ ರಾಶಿಯಿಂದ ನೋಡುವ ಗೋಚಾರ ವ್ಯಕ್ತಿಯ ಮಾನಸಿಕ ಸ್ಥಿತಿ ಮತ್ತು ಭಾವನೆಗಳ ಮೇಲೆ ಪ್ರಭಾವ ಬೀರುತ್ತದೆ, ಆದರೆ ಭೌತಿಕವಾಗಿ ಘಟನೆಗಳು ನಡೆಯಲು ಜನ್ಮ ಲಗ್ನದಿಂದ ನೋಡುವ ಗೋಚಾರವೇ ಅಂತಿಮ ಮತ್ತು ನಿಖರ. ಡಬಲ್ ಟ್ರಾನ್ಸಿಟ್. ಪ್ರಮುಖ ಘಟನೆಗಳು ನಡೆಯುವಾಗ ಶನಿ ಮತ್ತು ಗುರುಗ್ರಹಗಳ ಗೋಚಾರದ ಪ್ರಭಾವ ಆಯಾ ಭಾವಗಳ ಮೇಲೆ ಇರಲೇಬೇಕು.
4. ರೂಲಿಂಗ್ ಪ್ಲಾನೆಟ್ಸ್ ಮತ್ತು ಬಾಧಕ ಮಾರಕ ವಿವೇಚನೆ. ಕೇವಲ ಗಣಿತದ ಲೆಕ್ಕಾಚಾರವಷ್ಟೇ ಅಲ್ಲದೆ ಪ್ರಕೃತಿಯ ಸಂಕೇತಗಳನ್ನು ಅರ್ಥೈಸಲು ಕೆಪಿ ಪದ್ಧತಿಯಲ್ಲಿ ರೂಲಿಂಗ್ ಪ್ಲಾನೆಟ್ಸ್ ಸಿದ್ಧಾಂತವನ್ನು ಬಳಸಲಾಗುತ್ತದೆ. ರೂಲಿಂಗ್ ಪ್ಲಾನೆಟ್ಸ್ ಜ್ಯೋತಿಷಿಯು ಜಾತಕ ವಿಶ್ಲೇಷಿಸುವ ಕ್ಷಣದ ಲಗ್ನಾಧಿಪತಿ, ರಾಶಿ ಅಧಿಪತಿ ಮತ್ತು ನಕ್ಷತ್ರಾಧಿಪತಿಗಳು ಜನ್ಮಕುಂಡಲಿಯ ದಶೆಯ ಅಧಿಪತಿಗಳೊಂದಿಗೆ ತಾಳೆಯಾದಾಗ ಭವಿಷ್ಯವಾಣಿ 100% ನಿಜವಾಗುತ್ತದೆ. ಬಾಧಕ ಮತ್ತು ಮಾರಕ. ಯಾವುದೇ ಶುಭ ಘಟನೆಯನ್ನು ನಿರ್ಧರಿಸುವಾಗ ಆಯಾ ಲಗ್ನಕ್ಕೆ ಸಂಬಂಧಿಸಿದ ಬಾಧಕ ಅಂದರೆ ಆಬ್ಸ್ಟ್ರಕ್ಷನ್ ಮತ್ತು ಮಾರಕ ಅಂದರೆ ಎಂಡ್ ಸ್ಥಾನಗಳ ಅಧಿಪತಿಗಳನ್ನು ಗಮನಿಸುವುದು ವಿಳಂಬ ಅಥವಾ ಅಡೆತಡೆಗಳನ್ನು ಗುರುತಿಸಲು ಅನಿವಾರ್ಯ. 5. ಘಟನೆಯ ಸಮಯ ನಿರ್ಧಾರ ಅಂದರೆ ಟೈಮಿಂಗ್ ಆಫ್ ಇವೆಂಟ್ಸ್. ಇದನ್ನು ನಿರ್ಧರಿಸಲು ಕೆಪಿ ಪದ್ಧತಿಯಲ್ಲಿ ವರ್ಷಕ್ಕೆ 365.2422 ದಿನಗಳ ಅತ್ಯಂತ ಸೂಕ್ಷ್ಮ ಗಣಿತವನ್ನು ಬಳಸಲಾಗುತ್ತದೆ. ಘಟನೆಯ ನಿಖರತೆಯನ್ನು 5 ಹಂತಗಳಲ್ಲಿ ಪರಿಶೀಲಿಸಲಾಗುತ್ತದೆ: ಮಹಾದಶೆ, ಅಂತರದಶೆ, ಪ್ರತ್ಯಂತರದಶೆ, ಸೂಕ್ಷ್ಮದಶೆ ಮತ್ತು ಅತಿಸೂಕ್ಷ್ಮದಶೆ ಅಂದರೆ ಪ್ರಾಣದಶೆ. 6. ಜನ್ಮ ದಿನಾಂಕದ ಪ್ರಾಮುಖ್ಯತೆ ನಿಖರತೆಗೆ. ಜ್ಯೋತಿಷ್ಯದ ಇಷ್ಟು ಗಣಿತಗಳು ಸರಿಯಾಗಿ ಕೆಲಸ ಮಾಡಲು ವ್ಯಕ್ತಿಯ ಜನನ ವಿವರಗಳು ಅತ್ಯಂತ ನಿಖರವಾಗಿರಬೇಕು. ಜನನ ಸಮಯದಲ್ಲಿ ಕೆಲವೇ ನಿಮಿಷಗಳು ವ್ಯತ್ಯಾಸವಾದರೂ ಕೆಪಿ ಪದ್ಧತಿಯಲ್ಲಿ ಸಬ್ಲಾರ್ಡ್ ಬದಲಾಗಿ ಭವಿಷ್ಯದ ದಿಕ್ಕೇ ಬದಲಾಗಬಹುದು. ಆದ್ದರಿಂದ ಜನ್ಮ ಸಮಯ ಸರಿಪಡಿಸುವಿಕೆ ಅಂದರೆ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಈ ಪ್ರಕ್ರಿಯೆಯ ಮೂಲಾಧಾರ. ಒಟ್ಟಿನಲ್ಲಿ ಹೇಳುವುದಾದರೆ ಸಾಂಪ್ರದಾಯಿಕ ಪರಾಶರ ನಿಯಮಗಳ ಅಡಿಪಾಯ ಮತ್ತು ಕೆಪಿ ಪದ್ಧತಿಯ ಆಧುನಿಕ ಗಣಿತ ಮತ್ತು ಗೋಚಾರದ ಸೂಕ್ಷ್ಮ ಸಮನ್ವಯತೆಯು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಹೊಸ ಆಯಾಮ ನೀಡುತ್ತದೆ. ಈ ವೈಜ್ಞಾನಿಕ ಕ್ರಮದ ಮೂಲಕ ಜೀವನದ ಏರಿಳಿತಗಳನ್ನು ಮುನ್ಸೂಚನೆಯಾಗಿ ಅರಿಯಬಹುದಾಗಿದೆ. ವೀಕ್ಷಕರೇ, ಇದುವರೆಗೂ ನಾವು ಶಿವಕುಮಾರ್ ಸಾಯಾ ಅವರು ಬರೆದಿರುವ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿಖರತೆ, ಪರಾಶರ ಮತ್ತು ಕೆಪಿ ಪದ್ಧತಿಗಳ ಅಪೂರ್ವ ಸಮನ್ವಯ ಎಂಬ ಲೇಖನದ ಮುಖ್ಯಾಂಶಗಳನ್ನು ತಿಳಿಸಿದ್ದೇವೆ. ಈ ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಶಿವಕುಮಾರ್ ಸಾಯಾ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.